ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಶನಿವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ಶನಿವಾರ ಬೆಳಗ್ಗೆ 5:45 ಎದ್ದು ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಬಂದೆ. ಸ್ನಾನ ಮಾಡ್ಕೊಬಂದ್ಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಶನಿವಾರ ಆಗಿರೋದ್ರಿಂದ ಕಂಪಲ್ಸರಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿರುತ್ತೆ. ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ತಾ ಇದ್ದೀನಿ. ಈಗ ಗಂಧದ ಕಡ್ಡಿಲೆಲ್ಲ ಪೂಜೆ ಮಾಡಿಬಿಟ್ಟು, ಗಂಧದ ಕಡ್ಡಿ ಇಲ್ಲೇ ವಾರಕ್ಕೊಂದ್ಸತಿ ಶನಿವಾರ ಬರ್ತಾರೆ, ಅವ್ರ ಹತ್ರನೇ ಗಂಧದ ಕಡ್ಡಿ ಎಲ್ಲ ತಗೋತೀವಿ. ಮಾರ್ಕೆಟಲ್ಲೇನು ಜಾಸ್ತಿ ತೊಗೊಳ್ಳಲ್ಲ, ಇಲ್ಲೇ ಮನೆ ಹತ್ರ ನಿಯರ್ 100 ರುಪೀಸಿಗೆ 4 ಗಂಧದ ಕಡ್ಡಿ ಪ್ಯಾಕೆಟ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ, ಅಲ್ಲೇ ತೊಗೊಳ್ತೀವಲ್ಲ, ಅದರಿಂದೇನು ಶಾಪ್ ಮಾಡಲ್ಲ ಆಚೆ ಸಿಟಿಲಿ ಎಲ್ಲೂ, ಮನೇಲೇ ತೊಗೋತೀನಿ. ನನ್ನ ಮಕ್ಕಳು ಇನ್ನೂ ಮಲಗಿದ್ರು, ಇಬ್ಬರು ಮಲಗಿದ್ದಷ್ಟರಲ್ಲೇ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ತಿಂಡಿ ಪ್ರಿಪೇರ್ ಮಾಡಿರಲಿಲ್ಲ, ಪೂಜೆ ಮಾಡಾದ್ಮೇಲೆ ತಿಂಡಿ ಪ್ರಿಪೇರ್ ಮಾಡೋದ ಅಂತ ಈಗ ರೆಡಿ ಮಾಡ್ಕೋಬೇಕು. ಚಿತ್ರಾನ್ನಕ್ಕೆ ಮಾಡೋಣ ಅಂತ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಮಾಡ್ತಾನೆ ರೈಸ್ಗೆ ಇಟ್ಬಿಟ್ಟಿದ್ದೆ, ರೈಸ್ ಆಗಿತ್ತು. ಅದಾದಮೇಲೆ ಎಲ್ಲ ಹೆಚ್ಕೊಂಡು ಇವತ್ತು ಕ್ಯಾರೆಟ್ ಇತ್ತು ಮನೇಲಿ ಅಂತ ಕ್ಯಾರೆಟ್ ಎಲ್ಲ ತುರಿದು ಅದನ್ನು ರೆಡಿ ಮಾಡ್ಕೊಂಡು, ಕಾಯಿ ಚಿತ್ರಾನ್ನ ಜೊತೆ ಸ್ವಲ್ಪ ಕ್ಯಾರೆಟು ಹಾಕೋಣ, ಚೆನ್ನಾಗಿರುತ್ತೆ, ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡು ಇವತ್ತು ಕ್ಯಾರೆಟು ಹಾಕ್ಕೊಂಡು ನಿಂಬೆಹಣ್ಣು ನೆನ್ನೆ ತೊಗೊಂಡಿದ್ದೆ. ಬೇಗ ತಿಂಡಿ ಮಾಡಿ ಮುಗಿಸ್ಬಿಟ್ಟು ಕೆಲಸ ಮಾಡಿಬಿಟ್ಟು ಅಜ್ಜಿ ಮನೆಗೆ ಹೋಗ್ಬೇಕಿತ್ತು, ಊರಿಗೆ ಹೋಗೋದ ಅಂತ ರೆಡಿ ಆಗಬೇಕಿತ್ತು. ಅಷ್ಟರಲ್ಲಿ ಬೇಗ ಚಿತ್ರಾನ್ನ ಎಲ್ಲ ಮಾಡಿಡೋಣ ಅಂತ ಚಿತ್ರಾನ್ನ ಮಾಡ್ತಿದ್ದೆ. ಆಮೇಲೆ ಅಪ್ಪ ಸೌದೆ ಕೊಯ್ಸ್ತಿದ್ರು, ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಟೀ ಕಾಯಿಸ್ಬೇಕಿತ್ತು, ಟೀ ಮಾಡಿಕೊಡ್ಬೇಕು. ಒಂದು 5 ಲೋಟ ಟೀ ಬೇಕಿತ್ತು ಅಂತ ಟೀಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 11:30ಗೆ ತೊಗೊಬರ್ತೀವಿ ಅಪ್ಪ ಅಂತ ಹೇಳಿದೆ. ಆಯಿತು ಅಂದರು ಅಪ್ಪ. ಅಲ್ಲಿ ಗಂಟ ಬೇಗ ನಾನು ತಿಂಡಿ ಮಾಡೋ ಗಂಟ 9:30 ಆಗಿತ್ತು ಟೈಮು. ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡೋ ಗಂಟ ಕ್ಲೀನಿಂಗ್ ಮಾಡಬೇಕಿರುತ್ತಲ್ಲ, ಅದರಿಂದ ಲೇಟಾಗಿ ಹೋಗುತ್ತೆ, ದೇವ್ರ ಸಾಮಾನೆಲ್ಲ ತೊಳೆದು ಮಾಡೋ ಗಂಟ. ಈಗ ಬೇಗ ತಿಂಡಿ ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಮಕ್ಳಿಗೆ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ, ಮಕ್ಳಿಗೂ ಸ್ನಾನ ಮಾಡಿಸ್ಬೇಕಿತ್ತು. ಫಸ್ಟ್ ನನ್ನ ಮಗಳಿಗೆ ಮಾಡಿಸ್ಬಿಟ್ಟು ಆಮೇಲೆ ಮಗಂಗೆ ಸ್ನಾನ ಮಾಡಿಸೋದ ಅಂದರೆ ಫುಲ್ ಅವಳಿಗೆ ಮಾಡಿಸಿದ್ಮೇಲೆ ಅವನಿಗೆ ಕರ್ಕೋದ್ರೆ ಅವ್ನು ಗಲೀಜು ಮಾಡ್ಕೊತಾನೆ. ಇವಳಿಗೆ ಮಾಡಿಸ್ಬಿಟ್ಟು ಅವನಿಗೆ ಮಾಡಿಸೋದ ಅಂದರೆ ಎಲ್ಲ ನೀರು ಇಕ್ಕೋತಾರೆ. ಅದ್ರ ಬದಲು ಇಬ್ಬರೂ ಒಟ್ಟಿಗೆ ತಿಕ್ಕಿ ಒಂದು ಅರ್ಧ ಗಂಟೆ ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಬ್ಬರೂ ಕೂರಿಸ್ಕೊತೀನಿ. ಇಲ್ಲಾಂದರೆ ಇಬ್ಬರೂ ಹಿಡಿಯೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಈ ಮೈಸೂರು ಹುಡುಗಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಅಂತ ಹೇಳ್ತೀನಿ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಹೀಗೆ ಸ್ವಲ್ಪ ಮಟ್ಟದಲ್ಲೇ ಬೆಳಿತೀನಿ. ಫ್ರೆಂಡ್ಸ್, ಈ ಎಲ್ಲ ನನ್ನ 50 ಜನ ಸಬ್ಸ್ಕ್ರೈಬರ್ ಆಗಿರೋದು ಎಲ್ಲ ನಿಮ್ಮಿಂದ, ನಿಮ್ಮ ಪ್ರೀತಿಯಿಂದ. ನಾನು ಹೀಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ. ಏನೋ ಕಲರ್ಫುಲ್ ಆಗಿದೆ ಚಿತ್ರಾನ್ನ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಎಲ್ಲ ಹಾಕಿದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ಈ ಸತಿ ಕ್ಯಾರೆಟ್ ಹಾಕಿ ಟ್ರೈ ಮಾಡಿದೆ. ಫ್ರೆಂಡ್ಸ್, ನಿಮಗೂ ಈ ಥರ ಎಲ್ಲ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಮಾಡಿ, ರೆಸಿಪಿ ಶೇರ್ ಮಾಡ್ತೀನಿ ನಿಮಗೂ. ಮಕ್ಕಳು ಮಾತ್ರ ಖಾರ ಪೊಂಗಲ್, ಬಿಸಿಬೇಳೆ ಬಾತ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ತಿಂತಾರೆ ನಮ್ಮ ಮನೇಲಿ. ಅವರಿಬ್ರಿಗೂ ಅದೊಂದು 2 ಇಷ್ಟ ಆಗಲ್ಲ. ಉಪ್ಪಿಟ್ಟು ಒಂದೊಂದು ಸತಿ ನನ್ನ ಮಗಳು ತಿಂತಾಳೆ, ಇನ್ನೊಂದು ಸತಿ ಉಪ್ಪಿಟ್ಟು ತಿನ್ನಲ್ಲ. ಅದರಿಂದ ಚಿತ್ರಾನ್ನ, ಬಾತು, ಚಪಾತಿ, ಪೂರಿ ಅಂದರೆ ಬೇಕಾದ್ರೆ ತಿಂತಾ ಇರ್ತಾಳೆ. ನಾನು ಸ್ಟವ್ ಕೆಡ್ಸಾದ್ಮೇಲೆ ಲೆಮನ್ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಚಿತ್ರಾನ್ನಕ್ಕೆ ಸ್ಟವ್ ಕೆಡ್ಸಿದ್ಮೇಲೆ ಲೆಮನ್ ಹಾಕ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಅದು 2 ಲಾಸ್ಟ್. ಈಗ ಅವರಿಬ್ರಿಗೂ ಸ್ನಾನ ಮಾಡಿಸ್ಕೊಬಂದೆ. ಸ್ನಾನ ಮಾಡಿಸಿ ಇಬ್ಬರನ್ನು ಕೂರಿಸ್ಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಅವ್ರಿಗೆ. ದೇವ್ರ ಕೈ ಮುಗಿಸಾದ್ಮೇಲೆ ಅವಳಿಗಂತೂ ಶನಿವಾರ ಸ್ಕೂಲ್ ಇರಲ್ಲ, ಅವಳಿಗಂತೂ ಫ್ರೀ ಬಿಟ್ಟಂಗೆ ಆಗಿರುತ್ತೆ. 2 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾಳೆ, 5 o'clockಗೆ ರಿಟರ್ನ್ ಆಗ್ತಾಳೆ. ಅದರಿಂದ ಅವಳದೇನು ಜಾಸ್ತಿ ಟೆನ್ಷನ್ ಇರಲ್ಲ, ಬೆಳಗ್ಗೆ ಫ್ರೀ ಬರ್ಡ್ ಆಗಿರ್ತಾಳೆ. ಆಮೇಲೆ ಊರಿಗೆ ಹೋಗೋದ ಅಂತ ಅಂದ್ಬಿಟ್ಟು ರೆಡಿಯಾಗಿ ಅಪ್ಪನ ಫಾರಮ್ಗೆಲ್ಲ ಟೀ ಕೊಟ್ಬಿಟ್ಟು, ಹಂಗೆ ಸ್ವಲ್ಪ ತರಕಾರಿ ಬೇಕಿತ್ತು ಅತ್ತೆಗೆ ಅಂತ ಅಂದ್ಬಿಟ್ಟು ತರಕಾರಿ ತೊಗೊಂಡ್ವಿ. ಆಮೇಲೆ ಹೋಗ್ತಾಯಿದ್ದು ನೋಡಿ ಚಾಮುಂಡಿ ಬೆಟ್ಟ ಹೆಂಗೆ ಕಾಣಿಸುತ್ತೆ, ನಮ್ಮ ಊರಿಗೆ ಹತ್ರನೇ ಚಾಮುಂಡಿ ಬೆಟ್ಟ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ.
ಈಗ ಚಾಮುಂಡಿ ಬೆಟ್ಟ ನಮಗೆ APMC RMC ಎಲ್ಲ ಸಿಗುತ್ತೆ ನಮ್ಗೆ ಹತ್ರನೇ. ಡೈಲಿ ಅಲ್ಲೇ ಅಜ್ಜಿ ಎಲ್ಲ ಸಾಮಾನು ತರಿಸ್ಕೊಳ್ಳೋದು ಅಂಗಡಿಗೆ. ನೆಕ್ಸ್ಟ್ ಅತ್ತೆ ಮನೆಯಲ್ಲೆಲ್ಲ ಮಾತಾಡ್ಸ್ಕೊಬಿಡ್ದಂತ ಅಲ್ಲೋಗಿ ಮಾತಾಡ್ಸ್ಕೊತೀವಿ. ಆಮೇಲೆ ನೆಕ್ಸ್ಟ್ ಅಜ್ಜಿ ಮನೆಗೆ ಬಂದ್ವಿ. ಇದೇ ನಮ್ಮ ಅಜ್ಜಿ ಮನೆ. ಎಲ್ಲ ಒಳಗಿದ್ರು, ಹೋಗಿ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಮೇಲೋದೆ. ವೈಶು ಬಂದು ಬಾಗಿಲು ತೆಗೆದ್ಲು. ವೈಶುಗೆ ನನಗಿಂತ ನನ್ನ ಮಕ್ಕಳು ಕಂಡ್ರೆ ಇಷ್ಟ. ಅವರಿಬ್ಬರ ಜೊತೆನೇ ಅವಳು ಜಾಸ್ತಿ ಆಟ ಆಡೋದು. ಆಮೇಲೆ ಈವ್ನಿಂಗ್ ಅಷ್ಟೊತ್ತಿಗೆ ಹಸ್ಬೆಂಡ್ ಎಕ್ಸಿಬಿಷನ್ ಕ್ಲೋಸ್ ಆಗುತ್ತೆ, ಇನ್ನೊಂದು 2 ಡೇಸ್ ಇದೆ ಅಂತ ಅಂದ್ಬಿಟ್ಟು ಶನಿವಾರನೇ ಕರ್ಕೋಗಿದ್ರು. ಇನ್ನು ಸಂಡೇ ಒಂದೇ ದಿನ ಇರೋದು, ಆಮೇಲೆ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಎಕ್ಸಿಬಿಷನ್ ಈ ವರ್ಷವೇ ತುಂಬ ದಿನ ಇಟ್ಟಿದ್ದಾರೆ. ಇಷ್ಟು ದಿನ ಕ್ರಿಸ್ಮಸ್ ಅದೊಂದು ವೀಕ್ಗೆಲ್ಲ ಇದು ಮಾಡ್ತಾಯಿದ್ರು. ಈ ವರ್ಷ ಒಂದು ವೀಕ್ ನಿಧಾನ ಕ್ಲೋಸ್ ಮಾಡಿದ್ದಾರೆ. ಅಲ್ಲೆಲ್ಲ ಟಿಕೆಟ್ ಎಲ್ಲ ತೊಗೊಂಡು 40 ರುಪೀಸ್ ಏನೋ ಇತ್ತು ಒಬ್ರಿಗೆ. ನಾವು ಮುಂದೆ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ಬ್ಯಾಕ್ ಗೇಟಿಂದ ಹೋದ್ವಿ. ಗನ್ ಹೌಸ್ ರೂಟಿಂದ ಹೋಗಿದ್ದು ನಾವು. ಗನ್ ಹೌಸ್ ರೂಟಿಂದ ಹೋದರೆ ಸ್ವಲ್ಪ ಹಿಂದೆ ಗೇಟಿಂದ ಹೋಗ್ಬೋದು ಬೇಗ ಅಂತ. ಸ್ವಲ್ಪ ಮೋಡ ಇತ್ತಲ್ಲ, ಬೇಗ ಹೋಗಿ ಬೇಗ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹಂಗಾದ್ರೂ ಸ್ವಲ್ಪ ಹೊತ್ತು ನೋಡ್ತಾ ಇದ್ದಂಗೆ ಮಳೆ ಎಲ್ಲ ಸ್ಟಾರ್ಟ್ ಆಗೋಯ್ತು. ಆದಮೇಲೆ ಹಸ್ಬೆಂಡ್ ಮಕ್ಕಳು ಆಟಾಡ್ತಿದ್ರು, ಆಟಾಡಬೇಕು ಅಂತ ಅವಳು ಅಳ್ತಾ ಇದ್ಲು ಅಂತ ಅಂದ್ಬಿಟ್ಟು, ನೀನು ಕೂತ್ಕೊಳ್ಳೋ, ಒಬ್ಬಳೇ ಕೂತ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನನ್ನೂ ಕೂರಿಸಿದ್ರು. ನಾನು ಒಂದು ರೌಂಡ್ ಆಟ ಆಡ್ಕೊಂಡು ಅವ್ರ ಜೊತೆ. ಒಂದು 5 ಇಯರ್ಸ್ ಆಗಿತ್ತು ಈ ಥರ ಎಲ್ಲ ಆಟಾಡಿ ಮಕ್ಕಳ ಜೊತೆ. ಡ್ರೈನೋಸರಸ್ ಮೇಲೆ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂತ್ಕೊಂಡು ಆಟ ಆಡಿದ್ವಿ. ಅಲ್ಲಿ ಆಪೋಸಿಟೇ ಇರುತ್ತೆ, ಅದರಲ್ಲಿ ಕೂತ್ಕೊಂಡು ಒಂದು ಸತಿ ನಮ್ಮಪ್ಪ ಆಟ ಆಡಿಸಿದ್ರು. ಅವಾಗ ನಾವು ಅದೇ ಥರ ಮಕ್ಕಳಿದ್ವಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇನ್ನೊಂದು 18 ಇಯರ್ಸ್ ಅಥವಾ 17 ಇಯರ್ಸ್ ನಮಗೆ. ಆಗ ನಮ್ಮ ಜೊತೆ ಬನ್ನಿ ಅಮ್ಮ ಅಂತ ಬಲವಂತ ಮಾಡಿ ನಮ್ಮ ಅಮ್ಮನ ಕೂರಿಸ್ಕೊಂಡಿದ್ವಿ. ಅದೆಲ್ಲ ನೆನಪಾಗುತ್ತೆ. ಈಗ ನನ್ನ ಹಸ್ಬೆಂಡ್ ಬಾ ಟೈಮ್ ಆಗುತ್ತೆ, ಮಳೆ ಬರೋಂಗಿದೆ ಅಂತ ಕರೀತಾಯಿದ್ರು. ಆಮೇಲೆ ನೆಕ್ಸ್ಟ್ ಶಾಪಿಂಗ್ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡ್ ಅಂಗಡಿ ಇದೆ ಅಲ್ಲೇ ಸ್ವಲ್ಪ ಮಕ್ಕಳು ಆಟ ಸಾಮಾನು ಟಾಯ್ಸ್ ಎಲ್ಲ ತಗೊಂಡ್ರು, ಅಲ್ಲೋಗಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಏನಾದ್ರು ಕೇಳಿದೆ ಅಂತ ಅಂದ್ಬಿಟ್ಟು ಅವರು ತಿನ್ನೋಕ್ಕೆ ಸ್ವಲ್ಪ ಬಜ್ಜಿ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ತೊಗೊಂಡು ತಿನ್ಕೊಬಂದ್ವಿ. ನನ್ನ ಮಗಳು ಫೇವ್ರೇಟು ಫ್ರೆಂಚ್ ಫ್ರೈಸು. ಅದನ್ನೆಲ್ಲ ತಗೊಟ್ಟಾದ್ಮೇಲೆ ಅವಳು ಆ ಬಬಲ್ಸ್ ಅಂತ ಅದು ಇದು ಬೇಕು ಅಂತ ಕೇಳ್ತಿಲ್ಲ ಅಂತ ಸ್ಪೀಡಾಗಿ ಹೋಗ್ತಾಯಿದ್ವಿ, ಎಲ್ಲೂ ನಿಂತ್ಕೊಳ್ಳಲಿಲ್ಲ. ಇನ್ನೂ ಸ್ವಲ್ಪ ನೋಡೋದು, ಈ ಸತಿ ಯಾಕೋ ಸರಿಗೆ ನೋಡಲಿಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಇಯರ್ ಮಿಸ್ ಮಾಡದೆ ನೀಟಾಗಿ ಸುತ್ತಬೇಕು ಫಸ್ಟೇ ಬಂದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.